resume. Huh? Yeah. It's okay, no? It's on. Recording and both are starting? Yeah. It's continuing. Sure? ನೋಡಿ ಇದು ಬಂತ ಬರ್ತಿದೆಯಾ? Yeah, it's continuing. ಸೊ ಏನಾಯ್ತು? ಅಗ್ರಾಹ್ಯಂ ಶಬ್ದಗಳ ಮೂಲಕ ಹೇಳಕಾಲ. ವರ್ಡ್ಸ್ ಕ್ಯಾನ್ ಎಕ್ಸ್ಪ್ಲೈನ್ ಓನ್ಲಿ ವಾಟ್ ಯು ನೋ. ಬಟ್ ವಾಟ್ ಇಸ್ ದ ಸೋರ್ಸ್ ಆಫ್ ದ ವರ್ಲ್ಡ್? ಹೌ ಕ್ಯಾನ್ ಯು ಎಕ್ಸ್ಪ್ಲೈನ್ ಟು ವರ್ಡ್ಸ್? ಶಬ್ದಗಳ ಮೂಲಕ ಹೇಗೆ ಹೇಳಿ ಸಾಧ್ಯ? ದಟ್ ಇಸ್ ದ ಪ್ರಾಬ್ಲಮ್. ಬಟ್ ವರ್ಡ್ಸ್ ಕ್ಯಾನ್ ಬಿ ಪಾಯಿಂಟರ್. ದಿಕ್ಕು ತೋರಿಸ್ಬೋದು. ಯು ಕ್ಯಾನ್ ಸೇ ಯು ಗೋ ಇನ್ಸೈಡ್, ಯು ಗೋ ಟು ದ ಅವೇರ್ನೆಸ್, ಯು ಕ್ಯಾನ್ ಶೋ ದ ಡೈರೆಕ್ಷನ್ಸ್, ಬಟ್ ಯು ಕ್ಯಾನಾಟ್ ಶೋ ದ ಅವೇರ್ನೆಸ್. ವರ್ಡ್ಸ್ ಶಬ್ದಗಳ ಮೂಲಕ ಮಂತ್ರ ಮೂಲಂ ಗುರೋರ್ ವಾಕ್ಯಂ ಮೀನ್ಸ್ ದ ವರ್ಡ್ಸ್ ಆಫ್ ದ ಗುರು ಕೀಪ್ ಆನ್ ಪಾಯಿಂಟಿಂಗ್ ಟುವರ್ಡ್ಸ್ ದ ಸೆಲ್ಫ್. ಆತ್ಮದ ಕಡೆ ತೋರಿಸ್ತಾ ಇರ್ತೀನಿ ನಿಮ್ಮನ್ನ. It is not the pointed, it's not showing this object, this is the object like this, but it's showing the direction. ಗುರುವಿನ ಮಾತುಗಳು ಹೇಳ್ತಾರೆ ನಿಮಗೆ ದಿಕ್ಕು ತೋರಿಸ್ತವೆ. ಬಟ್ ಪರಬ್ರಹ್ಮ ನಾರಾಯಣನ ತೋರಿಸಲಿಕ್ಕೆ ಆಗಲ್ಲ. ಯು ಹ್ಯಾವ್ ಟು see it yourself by being. ಆಯ್ತಾ? ಪ್ರಪಂಚೋಪಶಮಂ. How do you know my name? How do you know my name? How do you know my name? Yeah. ಪ್ರಪಂಚೋಪಶಮಂ ಅಂದ್ರೆ ಜಾಗೃತ, ಸ್ವಪ್ನ, ಸುಷುಪ್ತಿ, ತುರಿಯ ಮೂರು ಅವಸ್ಥೆಗಳಲ್ಲಿ ಅಲ್ಲಿ ನಮ್ಮ ಮೂರು ಅವಸ್ಥೆಗಳ ಪ್ರಪಂಚ. 3 states of consciousness, waking, dreaming, deep sleep is called prapancha, the world. So in turiya there is no world. ತುರಿಯಾದಲ್ಲಿ ಏನಿದೆ? ಆ ಪ್ರಪಂಚ ಇಲ್ಲ. ಅರ್ಥ ಆಗ್ತೀಯಾ? ನೀರಿದ್ದಾಗ ಸಮುದ್ರ ಇದೆ, ಅಲೆ ಇದೆ. when this water, they say ocean and the wave. ನೀರಿದ್ದಾಗ ಸಮುದ್ರ ಇದೆ, ಅಲೆ ಇದೆ. ಬಟ್ ನೀರಿನಲ್ಲಿ ಏನಿಲ್ಲ. ವಾಟರ್ is just there. You understand? When do we experience Turiya, uncle? Turiya state? That's called enlightenment, liberation, mukti. Right? Meditation is the way. ಶಾಂತಂ, ಅತ್ಯಂತ ಶಾಂತ ಸ್ಥಿತಿಯಪ್ಪ. ಡೀಪ್ ಸೈಲೆನ್ಸ್ ಅಂಡ್ ಪೀಸ್, ಅಬ್ಸಲ್ಯೂಟ್ ಪೀಸ್. ಭಗವಂತನ ಸ್ಥಿತಿ ಏನು? ಅತ್ಯಂತ ಶಾಂತ ಸ್ವರೂಪ. ಅತ್ಯಂತ ಶಾಂತ ಸ್ವರೂಪ, ಪೀಸ್. And peace also a word which is mind can understand. That's all. Is it a complete destruction of mind? Mind merges with the self. So there is a complete destruction per se. ಸ ಆತ್ಮ, ಅವನೇ ಆತ್ಮಪ್ಪ. ಆ ಆತ್ಮ ಹೇಗಿದ್ದಾನೆ? ಅವನು ಮೂರು ಅವಸ್ಥೆಗಳಿಗೆ ಸಾಕ್ಷಿಯಾಗಿದ್ದಾನೆ. ಹಿ ಇಸ್ ದ ಸಾಕ್ಷಿ ಫಾರ್ ವೇಕಿಂಗ್, ಡ್ರೀಮಿಂಗ್, ಡೀಪ್ ಸ್ಲೀಪ್. ಆ ಆತ್ಮವನ್ನು ತಿಳ್ಕೊಳ್ಳೋದು ಹೇಗೆ? ಹಿ ಈಸ್ ದ ವಿಟ್ನೆಸ್ ಆಫ್ ದ 3 states, ಜಾಗೃತ, ಸ್ವಪ್ನ, ಸುಷುಪ್ತಿಗೆ ಆ ಸಾಕ್ಷಿಯಾಗಿದ್ದಾನೆ. ಸೊ ಯು ಹ್ಯಾವ್ ಟು ಲರ್ನ್ ಹೌ ಟು ಎಂಟರ್, ಹೌ ಟು ಬಿಕಮ್ ಸಾಕ್ಷಿ. ಸಾಕ್ಷಿ ಭಾವ ಹೇಗೆ ಕಲಿಬೇಕು. ಯು ಹ್ಯಾವ್ ಟು ಲರ್ನ್ ಹೌ ಟು ಬಿಕಮ್ ಸಾಕ್ಷಿ. ಇನ್ ದ ವೇಕಿಂಗ್ ಸ್ಟೇಟ್ ಯು ಸಿ ದ ವರ್ಲ್ಡ್, ಪ್ರಪಂಚ ಕಾಣ್ತದೆ ಜಾಗೃತ ಸ್ಥಿತಿಯಲ್ಲಿ. ಸೇರಿಕೊಂಡು ನಾನು ದೇಹ ಅಂತ ಭಾವನೆ ಬಂದ್ಬಿಡ್ತದೆ. ಐ ಆಮ್ ದ ಬಾಡಿ ಅಂತ. ದೆನ್ ಯು ಸ್ಟಾರ್ಟ್ ಇಂಟರಾಕ್ಟ್ ವಿತ್ ದ ವರ್ಲ್ಡ್. ಯು ಹ್ಯಾವ್ ಕಮ್ ಔಟ್ ಆಫ್ ಸಾಕ್ಷಿ. What are you sitting here? ಬಿಕಾಸ್ ಯು ಐಡೆಂಟಿಫೈ ದಿ ಬಾಡಿ, ರೈಟ್? ಸ್ವಪ್ನ ಸ್ಥಿತಿಯಲ್ಲಿ ನಾನು ಮನಸ್ಸು ಅನ್ನೋ ಭಾವನೆ ಬರ್ತದೆ. ಯು ಸ್ಟಾರ್ಟ್ ಐಡೆಂಟಿಫೈ ದ ಮೈಂಡ್. ಐ ಎಂಜಾಯ್ ಯಾರ್, ವಾಟ್ ಎಂಜಾಯ್ಮೆಂಟ್. ಯು ಹ್ಯಾವ್ ಐಡೆಂಟಿಫೈ ದಿ ಮೈಂಡ್. ಮನಸ್ಸೊಟ್ಟಿಗೆ ಐಡೆಂಟಿಫೈ ಮಾಡಿದ್ರೆ. ಐ ಥಿಂಕ್ ಯಾರ್, ನಾನು ಥಿಂಕ್ ಮಾಡ್ತಿದ್ದೆ. ಯು ಹ್ಯಾವ್ ಐಡೆಂಟಿಫೈಡ್ ದಿ ಬುದ್ಧಿ, ರೈಟ್? ಇಂಟೆಲೆಕ್ಟ್. So all these things you should learn how to be sakshi. Then you will merge with the
You have to de-identify with what you wrongly identified. Right? That is called meditation. That process is called meditation. ಅದಕ್ಕೆ ಧ್ಯಾನ ಅಂತ ಹೇಳೋದು. Right? Become aware, but don't identify. Don't involve. That is called ಧ್ಯಾನ. ಅದಕ್ಕೆ ಧ್ಯಾನ ಅಂತ ಹೇಳೋದು. ಧ್ಯಾನ ಅಂದ್ರೆ ಏನಪ್ಪ? ಶಾಂತವಾಗಿ ಕೂತ್ಕೊಂಡು ಉಸಿರನ್ನು ಗಮನಿಸಬೇಕು, ಮನಸ್ಸನ್ನು ಗಮನಿಸಬೇಕು, ದೇಹವನ್ನು ಗಮನಿಸಬೇಕು, ಬುದ್ಧಿಯನ್ನು ಗಮನಿಸಬೇಕು. Meditation is the process of observing body, mind and intellect without getting involved in that. ಆ ಧ್ಯಾನ ಸ್ಥಿತಿ ಏನಾಗುತ್ತೆ? ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. And the pure awareness, that habit, that understanding has to be cultivated all three states of consciousness. ನಾನು ಶುದ್ಧ ಚೈತನ್ಯ, ನಾನು ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ. ಪುನಃ ನಮ್ಮನ್ನು ಎಳಿತದದು. ನಾನು ದೇಹ, ನಾನು ಮನಸ್ಸು, ಬುದ್ಧಿ ಅಂತ ಎಳಿತದದು. ಯಾವುದು? ಮನಸ್ಸು. ಅದಕ್ಕೆ ಮನವಾಗಿ ಕಾಡಿತ್ತು ಮಾಯೆ ಅಂತ ಹೇಳೋದು. ಅದಕ್ಕೆ ಪುರಂದರ ಕನಕದಾಸರು ಹೇಳಿದ್ರು, ನಾನು ಹೋದರೆ ಅಂತ ಹೇಳಿದ ಅರ್ಥ ಇದೆ. ಪ್ಲೇ ಗೋ. ನಾನು ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ ಅನ್ನೋದು ಅರ್ಥ ಆಗೋದು ಇದು. ಓಕೆ. So in Turiya state there is no witness. Turiya, when it sees the world, it's called witness. Turiya is when just there, it's called Parabrahma. So Turiya, witnessing the world, is called Nirguna Brahma. The whole experience of oneness is called Saguna Brahma. ಇಡೀ ವಿಶ್ವ ಒಂದು ಅನ್ನೋ ಭಾವನೆ ಸಗುಣ ಬ್ರಹ್ಮ. ಅದನ್ನು ನೋಡ್ತಿರೋ ಸಾಕ್ಷಿ ನಾನು. I am witness who is witnessing it is called Nirguna Brahma. Then realizing that the Sakshi and the world are just appearance in me, I am there. That's called Parabrahma. But you last time you said that even Sakshi disappears. That's why it's Parabrahma. Turiya. Parabrahma. Turiya. So Turiya, when it observes the world, it's called Sakshi. So it's two sides of the same coin. It's same. Watching and just being. ಓಕೆ, ಅರ್ಥ ಆಯ್ತೇನಪ್ಪ? ಇದನ್ನ ನಿಮಗೆ ಕಥೆಯ ರೂಪದಲ್ಲಿ ಹೇಳಿದ್ರು. ಅದನ್ನು ನರಸಿಂಹನ ಕಥೆಯ ರೂಪದಲ್ಲಿ ಹೇಳಿದ್ರು. ದಿಸ್ ಆಕ್ಚುಲಿ ಟು ದಿಸ್ ಪ್ರಿನ್ಸಿಪಲ್ ಆಫ್ ಸ್ಪಿರಿಚುವಾಲಿಟಿ, ದಿಸ್ ಟ್ರೂತ್ ಆಫ್ ಸ್ಪಿರಿಚುವಾಲಿಟಿ ಇಸ್ ಟೋಲ್ಡ್ ಇನ್ ದ ಫಾರ್ಮ್ ಆಫ್ ಸ್ಟೋರಿ ಆಫ್ ನರಸಿಂಹನ ಕಥೆಯ ರೂಪದಲ್ಲಿ ಹೇಳಿದ್ರು. ಓಕೆ. ಒನ್ಸ್ ಅಪಾನ್ ಎ ಟೈಮ್ ದರ್ ವಾಸ್ ಅ ಬಿಗ್ ಡೆಮನ್. ಒಬ್ಬ ದೊಡ್ಡ ರಾಕ್ಷಸ ಇದ್ದ. ಹಿಸ್ ನೇಮ್ ವಾಸ್ ಹಿರಣ್ಯಕಶ್ಯಪು. ರೈಟ್? ಅವನ ಹೆಸರೇನು? ಹಿರಣ್ಯಕಶ್ಯಪು ಅಂದ್ರೇನು? ವಾಟ್ ಇಸ್ ದ ಮೀನಿಂಗ್ ಆಫ್ ಹಿರಣ್ಯಕಶ್ಯಪು? ಹಿರಣ್ಯ ಮೀನ್ಸ್ ಗೋಲ್ಡ್. Gold means money. Gold means power. Gold means desire. Right? Kashyapu means pillow. Even in sleep, the desires don't leave him. That's called Hiranyakashipu. ಹಿರಣ್ಯಕಶ್ಯಪು ಅಂದ್ರೆ ಏನಪ್ಪ? ತಲೆದಿಂಬು. ಹಿರಣ್ಯ ಅಂದ್ರೇನು? ಬಂಗಾರ, ದುಡ್ಡು, ಆಶೆ. ಯಾರಿಗೆ ನಿದ್ದೆ ಸಮಯದಲ್ಲಿ ಕೂಡ ಬಿಡಲ್ಲೋ ಅವನಿಗೆ ಹಿರಣ್ಯಕಶ್ಯಪು ಅಂತ ಹೇಳೋದು. ಹೂ ಇಸ್ ಹಿರಣ್ಯಕಶ್ಯಪು? ಹಿರಣ್ಯಕಶ್ಯಪು ಯಾರಪ್ಪ? Are you clear? Desires go into your subconscious state. That's what it means. That's all. This is how the stories are told. Actually, unless you understand it clearly, they appear like fantastic stories. ಹಿರಣ್ಯಕಶ್ಯಪು ಅಂತಿದ್ದ. ಅವನಿಗೆ ಒಬ್ಬ ಮಗ ಇದ್ದ. ಓಕೆ. ಆ ಮಗನ ಅವನ ಹೆಂಡತಿ ಹೆಸರು ಕಯಾದು. his wife's name is ಕಯಾದು. ಕಯಾದು when he was pregnant, Narada took her to ದೇವಲೋಕ. ನಾರದ ಕಯಾದುವನ್ನು ದೇವಲೋಕಕ್ಕೆ ಕರ್ಕೊಂಡು ಹೋದ್ರು. ಕಯಾದು ಹೊಟ್ಟೆಯಲ್ಲಿ ಗರ್ಭಧಾರಣೆ ಆಗಿತ್ತು. ಮಗು ಇದ್ದ, ಪ್ರಹ್ಲಾದ. So Narada kept on telling the stories of Bhagwan. Narada kept on teaching spirituality and Kayadu slept off. Kayadu nidde madidlu. But the child Prahlada who was there in the stomach of Kayadu listened to the story. And he had a guru when the mother was pregnant. ತಾಯಿ ಗರ್ಭಿಣಿಯಾಗಿದ್ದಾಗ ಅವನು ಗುರು ಇದ್ದ. ಯಾರಿಗೆ? ಪ್ರಹ್ಲಾದ. ವೆರಿ ರೇರ್ ಸೋಲ್ಸ್. And he was born ಜ್ಞಾನಿ. ಹುಟ್ಟಿದಾಗೆ ಜ್ಞಾನಿ ಅವನು. ರೈಟ್?
And the moment he is born, the moment he started speaking, he started saying, Om Namo Om Namo Bhagavate Bhagavate Vasudevaya. Vasudevaya. Om Namo Om Namo Bhagavate Bhagavate Vasudevaya. Vasudevaya. Om Namo Om Namo Bhagavate Bhagavate Vasudevaya. Vasudevaya. He said Vasudeva means one who is resident in all living beings in everything. Vasa means to be there. He said the whole universe is living place of Bhagavan. ಇಡೀ ವಿಶ್ವ ಭಗವಂತನ ವಾಸಸ್ಥಾನ ಅಂತ ಹೇಳಿ. ಹಿರಣ್ಯಕಶ್ಯಪು ಡಸಂಟ್ ಲೈಕ್ ದಿಸ್. ಹಿರಣ್ಯಕಶ್ಯಪು ಆಗೋದಿಲ್ಲ, ಇಷ್ಟ ಆಗಲ್ಲ. ವಾಟ್ ಹಿ ಶುಡ್ ಸೇ? ಎವ್ರಿಬಡಿ ಶುಡ್ ಸೇ ಓಂ ನಮೋ Om Namo ಹಿರಣ್ಯಕಶ್ಯಪವೇ. Hiranyakashipuve. ಓಂ ನಮೋ Om Namo ಹಿರಣ್ಯಕಶ್ಯಪವೇ. Hiranyakashipuve. So, who is this Hiranyakashipu? For all of us, I. Do you like? I did become successful, no? Because of Bhagwan, it becomes successful. I did, yeah. I becomes more important than Bhagwan, consciousness. ಅದಕ್ಕೆ ಹಿರಣ್ಯಕಶ್ಯಪು ಅಂತ ಹೇಳೋದು. ನಾನು ಅನ್ನೋ ಅಹಂಕಾರಕ್ಕೆ ಹಿರಣ್ಯಕಶ್ಯಪು ಅಂತ ಹೇಳೋದು. Understand? The ego, which keeps on saying, I did it. ನಾನು ಮಾಡಿದೆ ಅಂತ ಹೇಳೋದಕ್ಕೆ ಹಿರಣ್ಯಕಶ್ಯಪು ಅಂತ ಹೇಳೋದು. ಅರ್ಥ ಆಗ್ತೀಯಾ? ಅಲ್ಲಿ there is a child called ಪ್ರಹ್ಲಾದ. That's a devotion born. ಪ್ರಹ್ಲಾದ ಅನ್ನೋ ಮಗು. ಪ್ರಹ್ಲಾದ means happiness, bliss. This ego doesn't like bliss because the bliss spreads that ego has no job. ಈ ಆನಂದ ಹುಡ್ಕೊಂಡ್ಬಿಟ್ರೆ ಅಹಂಕಾರಕ್ಕೆ ಕೆಲಸ ಇಲ್ಲ. So it keeps on suppressing, right? It throws that bliss from the mountain top. ಹಿಮಾಲಯದ ಎತ್ತರದಿಂದ ಕೆಳಗೆ ಬಿಸಾಡ್ತಾನೆ, right? He drops in the ocean. ಸಮುದ್ರದಲ್ಲಿ ಬಿಸಾಡ್ತಾನೆ. ಎಲ್ಲಿ ಬಿಸಾಡಿದ್ರು ಪ್ರಹ್ಲಾದ, that bliss will not go up. Bliss has come from Bhagavan. ಭಗವಂತನಿಂದ ಬಂದ ಆನಂದ, ಅದು ಹೋಗಲ್ಲ. ಅದು is a child of divine. ಭಗವಂತನ ಮಗು, ಅದು ಹೋಗಲ್ಲ ಅದು, right? So then finally Hiranyakashipu acts. Is your Vasudeva in this pillar? ಈ ಕಂಬದಲ್ಲಿ ವಾಸುದೇವ ಇದಾನ ಅಂತ. Then Prahlad says yes. Prahlad ಹೇಳ್ತಾನೆ ಬೈದಾನೆ ಅಂತ. Then that the pillar is broken and Narasimha comes. Narasimha ಹುಟ್ಟಿ ಬರ್ತಾನೆ. Okay. ಹಿರಣ್ಯಕಶ್ಯಪು ಹೇಳಿ ವರದಾನ. ಹಿರಣ್ಯಕಶ್ಯಪು ವರದಾನ ಇತ್ತು. ಏನದು? Nobody can kill him inside or outside. ಒಳಗೂ ಅಲ್ಲ, ಹೊರಗೂ ಅಲ್ಲ, ಮೇಲೂ ಅಲ್ಲ, ಕೆಳಗೂ ಅಲ್ಲ. Not above, not below. Right? Go play. ಒಳಗೂ ಅಲ್ಲ, ಹೊರಗೂ ಅಲ್ಲ. Play. Take him. So ಒಳಗೂ ಅಲ್ಲ, ಹೊರಗೂ ಅಲ್ಲ. He is not inside, outside. ಒಳಗೂ ಅಲ್ಲ, ಹೊರಗೂ ಅಲ್ಲ. Okay? Neither in darkness nor in light. ಕತ್ತಲೆಲ್ಲ ಬೆಳಕಲ್ಲ. Not with any weapons. ಆಯುಧಗಳಿಂದಲ್ಲ. Neither by animal nor by human being. ಮನುಷ್ಯನಿಂದಲ್ಲ, ಪ್ರಾಣಿಗಳಿಂದಲ್ಲ. Right? That was the boon from Brahmaji. Brahmaji means existence. ಸೃಷ್ಟಿಯಿಂದ ವರದಾನ ಇತ್ತು. ಯಾರಿಗೆ? ಹಿರಣ್ಯಕಶಿಪುವಿಗೆ. ಎಂತ ವರದಾನ? ಒಳಗಲ್ಲ, ಹೊರಗಲ್ಲ, ಮೇಲಲ್ಲ, ಕೆಳಗಲ್ಲ, ಬೆಳಕಲ್ಲ, ಕತ್ತಲೆ ಅಲ್ಲ. ಆಯ್ತಾ? ಮನುಷ್ಯರಲ್ಲ, ಪ್ರಾಣಿಯಲ್ಲ. ಅದನ್ನು ಕೊಲ್ಲಬೇಕಾದ್ರೆ ನರಸಿಂಹ ಮಾಡಬೇಕು. ಮನುಷ್ಯನಲ್ಲ, ಪ್ರಾಣಿಯಲ್ಲ, ನರನೂ ಅಲ್ಲ, ಸಿಂಹನೂ ಅಲ್ಲ. ನರಸಿಂಹ ಈಸ್ ಎ ಹೈಬ್ರಿಡ್. ಮನುಷ್ಯನಲ್ಲ, ಪ್ರಾಣಿನೂ ಅಲ್ಲ. ರೈಟ್? ಅಂಡ್ ಹಿ ಕಿಲ್ಸ್ ಹಿರಣ್ಯಕಶ್ಯಪು ಇನ್ ದ ಟ್ವಿಲೈಟ್. ಬೆಳಗೂ ಅಲ್ಲ, ಕತ್ತಲೆ ಅಲ್ಲ. ನಾಟ್ ಇನ್ ದ ಮಾರ್ನಿಂಗ್, ನಾಟ್ ಇನ್ ದ ನೈಟ್. Where he kills him, neither inside nor outside. Inside the palace nor outside the palace. He sits on the ಹೊಸ್ತಿಲಿಗೆ ಏನ್ ಹೇಳ್ತಾರೆ? The doorstep and kills. Right? So Narasimha came out of a pillar. ಕಂಬದಿಂದ ಬಂತು ನರಸಿಂಹ. The pillar is the stone heart. ಕಲ್ಲಿನ ಹೃದಯಪ್ಪ. It's a stone heart of human beings. ಮನುಷ್ಯನ ಹೃದಯ ಕಲ್ಲಾಗ್ಬಿಟ್ಟಿದೆ. The human being's heart has become stone. Narasimha comes breaking the stone. ಆ ಕಂಬ ಹೊಡ್ಕೊಂಡು ಹೊರಡ್ತಾನೆ.
So Narasimha is such a form that he kills Hiranyakashipu not outside, not inside. Olagalla, horagalla. Right? So not in the waking state, not in the dreaming state. Waking state is outside, dreaming state is inside. Neither outside nor inside. Olagalla, horagalla. ಧ್ಯಾನ ಮಾಡೋ ಸ್ಥಿತಿ ಏನು? What is the state of meditation? ಧ್ಯಾನ ಮಾಡುವಾಗ ಮನಸ್ಸು ಹೊರಗೂ ಓಡುವುದಿಲ್ಲ, ಒಳಗೂ ಇಲ್ಲ. It's neither outside nor inside. Understand? Meditation is not a external consciousness nor internal consciousness. Meditation is just awareness. Neither light nor darkness. ಬೆಳಕು ಅಲ್ಲ, ಕತ್ತಲೆ ಇಲ್ಲ. Meditation is not a state of unconsciousness, darkness, kattale illa. Meditation is not a state of awareness. ಹೊರಗೆ ಏನಾಗ್ತಿದೆ ನೋಡ್ತಾ ಇಲ್ಲ, you are not seeing. Correct? Neither state of arcana, neither outside nor inside. Nor above nor below. ಮೇಲೆಲ್ಲ ಕೆಳಗಲ್ಲ. And Narasimha kills with this ugra, naka, the nails. Right? Nakha, nails. Nail is not a weapon. Okay. Weapon Allah, nail is not a weapon. Understand? The ego gets killed in meditation, neither outside nor inside. Olagalla, horagalla. And the Nakha, Uguru, adenadu, it represents Jnana, the wisdom. And Narasimha represents the Guru, Sadguru. ಆ ಜ್ಞಾನದ ಮೂಲಕ ಆ ಹಿರಣ್ಯಕಶ್ಯಪುವನ ರಾಕ್ಷಸನ ಹರಿದಾಕ್ಬಿಡ್ತಾನೆ. ಜ್ಞಾನ ಮತ್ತು ಧ್ಯಾನ, ದ ಮೆಡಿಟೇಷನ್ ಅಂಡ್ ವಿಸ್ಡಮ್. Right? He had a boon that he will not be killed by any weapon. How can you kill a weapon by ego? How can you kill ego by some weapon? Somebody comes and hurts you, the ego will bounce back. Somebody comes and praises you, ego blows. ಆಯ್ತಾ, ಅಹಂಕಾರಕ್ಕೆ ಯಾರು ಹೊಗಳಿದ್ರೆ ಅದು ಉಬ್ಬಿಕೊಳ್ತದೆ, ತೆಗೆಡಿದ್ರೆ ಕುಗ್ಗೋಗ್ತದೆ, ಬಟ್ ಅಪರಾಧ ಬಂದ್ಬಿಡ್ತದೆ. ಈಗೋ ಕೆನಾಟ್ ಬಿ ಕಿಲ್ಡ್ ಬೈ ಎನಿ ವೆಪನ್ಸ್ ಮೈ ಡಿಯರ್. ಯಾವುದೇ ಸಾಧನಕ್ಕೆ ಸಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಓನ್ಲಿ ನಖ, ದಿ ನೇಲ್ಸ್ ಆಫ್ ನರಸಿಂಹ, ಉಗುರು ಇದೆಯಲ್ಲ, ಆ ಉಗುರು ಕಿತ್ತಾಕ್ಬಿಡ್ತದಾಗ ಆ ಅಹಂಕಾರವನ್ನ. ಯು ಅಂಡರ್ಸ್ಟ್ಯಾಂಡ್? ದಿ ನೇಲ್ಸ್ ಆಫ್ ನರಸಿಂಹ ಇಟ್ ಪಿಯರ್ಸಸ್. ನರನೂ ಅಲ್ಲ, ಸಿಂಹವೂ ಅಲ್ಲ. He is neither an animal nor a human being. Simha is animal characteristics, right? Animal head and human body. Praniya deha, sharir, tale, manushana deha. What is a guru? If you think he is a human being, then it's a problem. Avanu manusha alla avanu, because he has dropped his personality. Right? The animal nature is there, the face is there, because his animal nature, the body is there. But he is neither lion nor a man. It's a combination of these. The human being with the animal characteristic, but he is beyond these. That's called Turiya. ಈ ತುರಿಯದ ವರ್ಣನೆಯನ್ನು ಪುರಾಣದಲ್ಲಿ ನರಸಿಂಹನ ಅವತಾರದ ಮೂಲಕ ಹೇಳ್ತಾರೆ. ತುರಿಯದ ಕಥೆಯನ್ನ, ದಿ ಸ್ಟೋರಿ ಆಫ್ ತುರಿಯ is explained in the form of Purana, Hiranyakashipu's story. Any questions? Any questions about Turiya? ತುರಿಯದ ಬಗ್ಗೆ ಏನೋ ಪ್ರಶ್ನೆ ಇದೆಯೇನಪ್ಪ? ನ ಅಂತಃಪ್ರಜ್ಞ, ನ ಬಹಿಷ್ಪ್ರಜ್ಞ, ನ ಉಭಯಪ್ರಜ್ಞ, ನ ಪ್ರಜ್ಞಾನಗಣ, ನ ಪ್ರಜ್ಞ. ಅದನ್ನ ಕಥೆಯ ರೂಪದಲ್ಲಿ ಹೇಳಿದಾಗ ಹಿರಣ್ಯಕಶ್ಯಪವನ್ನು ಕೊಲ್ಲುವ ಬಗ್ಗೆ ಗೊತ್ತಾಗ್ತದೆ. Any questions? Yes sir, Abhishek. If you don't ask questions, I have some doubt. Okay. So we will do some meditation for some time. ಧ್ಯಾನ ಮಾಡೋಣ. Meditation is a process. ಧ್ಯಾನ ಅಂದ್ರೆ ನಾನು ದೇಹ ಅಲ್ಲ, ನಾನು ಮನಸ್ಸಲ್ಲ. ಸರಿ ಸರ್, ನಾನು ದೇಹ ಅಲ್ಲ, ನಾನು ಮನಸ್ಸಲ್ಲ, ನಾನು ಬುದ್ಧಿ ಅಲ್ಲ. ಐ ಆಮ್ ದಿ ಪ್ಯೂರ್ ಅವೇರ್. ಯಾರಿಗೆ ಹೊರಗೆ ಹೋಗ್ಬೇಕಾದ್ರೆ ಹೋಗ್ಬನ್ನಿ. 5 minutes break. Those who want to go out can go and come. What is the goal of meditation? To be awareness. Otherwise you will identify the object. The body, mind, intellect is the object. Don't identify, just watch them. Be aware. The moment you identify, you become object. You are not object, you are the subject. How does that thought drops which watches Watch that thought also. Become aware of that thought also.
No, then it will go into question. It will not go into question. At one point it just drops. That's enlightenment. Then it will be completely blank. No, full of awareness. It's not blank. This is not unconscious. It's awareness. You have to watch the thought also. The thought which is watching, which is trying to watch the. After some time it will drop by itself. Don't worry. Don't hurry. Don't give force to the thoughts. Relax. Relax. ಅಲ್ಲಿ ಏನೋ ಪ್ರಶ್ನೆ ಇದೆಯಾ? ದಿಸ್ ಮಾಂಡೂಕ್ಯ ಉಪನಿಷತ್ ತುರಿಯ ಅನ್ನೋ ಅವಸ್ಥೆ, ತುರಿಯ ಅವಸ್ಥೆಗೆ ಹೋಗೋದಕ್ಕೆ ಸಮಾಧಿ ಅಂತ ಹೇಳೋದು. ಎಚ್ಚರ ಸ್ಥಿತಿ, ಕನಸಿನ ಸ್ಥಿತಿ, ಸಮಾಧಿ ಸ್ಥಿತಿ. ಸಮಾಧಿ ಸ್ಥಿತಿಯಲ್ಲಿ ಧ್ಯಾನ ಅಂತ ಹೇಳೋದು. ಮೆಡಿಟೇಷನ್ ಹೆಲ್ಪ್ಸ್ ಟು ಗೋ ಟು ಸಮಾಧಿ. ಇದನ್ನ ದಿಸ್ ಈಸ್ ಆಕ್ಚುಲಿ ಎಕ್ಸ್ಪ್ಯಾಂಡೆಡ್ ಇನ್ ದ ಫಾರ್ಮ್ ಆಫ್ ಪುರಾಣಿಕ್ ಸ್ಟೋರಿ. ಪುರಾಣದ ಕಥೆಯಾಗಿ ಅದನ್ನು ವಿವರಿಸಿದ್ದಾರೆ. ಹಿರಣ್ಯಕಶ್ಯಪು ಇಸ್ ದ ಈಗೋ ವಿಚ್ ಇಸ್ ಆಕ್ಚುಲಿ ವೆರಿ ವಯಲೆಂಟ್. ಹಿರಣ್ಯಕಶ್ಯಪು ಪವರ್ ಹಂಗ್ರಿ, ಅಧಿಕಾರ ದಾಹ. ಹಿಸ್ ಸನ್ ಪ್ರಹ್ಲಾದ. ಪ್ರಹ್ಲಾದ ಅಂದ್ರೆ ಭಕ್ತಿ. ಮೊದಲು ಭಕ್ತಿ ಮಗುವಾಗಿ ಹುಟ್ಟುತ್ತದೆ. ಆಮೇಲೆ ನರಸಿಂಹ ಸದ್ಗುರು ಜ್ಞಾನ ಮೂಲಕ ಆ ಅಹಂಕಾರವನ್ನು ನಾಶ ಮಾಡ್ತಾನೆ. ಇದನ್ನು ಕಥೆ ರೂಪದಲ್ಲಿ ಪುರಾಣದಲ್ಲಿ ಹೇಳ್ತಾರೆ. ದಿ ಸೇಮ್ ಶ್ಲೋಕ ನ ಅಂತಃಪ್ರಜ್ಞ ನ ಬಹಿಷ್ಪ್ರಜ್ಞ ನ ಉಭಯಪ್ರಜ್ಞ, ಅದನ್ನ ಪುರಾಣದ ಕಥೆ ಮೂಲಕ ಜನರಿಗೆ ಅರ್ಥ ಆಗುವಾಗ ವಿವರಣೆ ಮಾಡ್ತಾರೆ. ಯಾರು ಭಜನೆ ಹೇಳ್ತೀರಾ?